ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಪಾನಿಪುರಿ ಜೊತೆ ಐಸ್ ಕ್ರೀಮ್ ಡೀಪ್ ಫ್ರೀಜರ್ ಎಲ್ಲ ಬರಬೇಕು ಅಂತ ಆಸೆ ಇತ್ತು. ಆಯ್ತು, ಅದು ತಕ್ಕಂಗೆ ಮಾಡ್ಕೊಟ್ಟಿದ್ದು. ನೋಡೋದು ಇಲ್ಲಿ ನೋಡಿ, ಪಾನಿಪುರಿ ಅಂಗಡಿ ಪ್ಲಸ್ ಇವ್ರ ಜೊತೆ ಐಸ್ ಕ್ರೀಮ್ ಸಿಗುತ್ತೆ. ಸೂಪರ್ ಒಂದು ಫ್ರೀಸರ್ ಇಲ್ಲಿ ಸೆಟ್ ಮಾಡಿದ್ದಾರೆ. ನೋಡಿದ್ರ ಸ್ವಲ್ಪ ಹಳೆ ಮಾಡಲ್, 14 ವರ್ಷ ಆಗಿದೆ ಗಾಡಿ ಇದು. ಇಲ್ಲ, ಅವ್ರು ಹೇಳಿದ್ರು ಎರಡನೇ ಗಾಡಿ ನಾವು ಮಾಡಿಸಿರೋದು ಇದು. ಇನ್ನೊಂದು ಗಾಡಿ ಇದೆ ಓಮ್ನಿ, ಅದು ಚೆನ್ನಾಗಿದೆ. ಗಾಡಿ ಹೆಂಗೆ ಪರ್ಫಾರ್ಮೆನ್ಸ್ ಹೆಂಗೆ ಆಯ್ತು ಸರ್? ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಮೊಬೈಲ್ ಕ್ಯಾಂಟೀನ್ಸ್, ಫುಡ್ ಟ್ರ್ಯಾಕ್ಸ್, ಫಾಸ್ಟ್ ಫುಡ್ ಗಾಡಿಗಳು, ಪೇಟಿ ಶಾಪು ಎಲ್ಲ ನಿಮಗೆ ಟಾಪ್ ಕ್ವಾಲಿಟಿಯಲ್ಲಿ ಲೋ ಬಜೆಟಲ್ಲೇ ನಿಮ್ಗೆ ಇವರು ಮಾಡಿಸ್ಕೊಡ್ತಾರೆ. ಬನ್ನಿ, ಅವ್ರ ಜೊತೆ ಭೇಟಿಯಾಗಿ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಕಂಪನಿ ಹೆಸರು ಮತ್ತೆ ಲೊಕೇಶನ್ ಹೇಳಿ ಸರ್. ಸರ್, ನಮ್ಮ ಕಂಪ್ನಿ ಹೆಸರು ಬಂದು MI ಎಂಟರ್ಪ್ರೈಸಸ್ಸು. ಲೊಕೇಶನ್ ಬಂದು ಈ ಕಡೆಯಿಂದ ಬಂದರೆ ನೀವು ಮಿಷನ್ ಹಾಸ್ಪಿಟಲ್ ಸರ್ಕಲ್ ಇದೆ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಈ ಕಡೆ ಪುಲ್ಕೇಶಿ ರೋಡ್ ಬರುತ್ತೆ. ಈ ಕಡೆಯಿಂದ ಬಂದರೆ ಸೆಂಟ್ರಲ್ ಜೈಲ್ ಇದೆ, ಆ ಜೈಲ್ ಕಡೆಯಿಂದ ಬರಲೇ ಇಲ್ಲಿ ಪುಲ್ಕೇಶಿ ರೋಡು ಮೇಲ್ಗಡೆ. ಸರ್, ಇದು ನಿಮ್ಮ MI ಎಂಟರ್ಪ್ರೈಸಸ್ ಬಂದು ನಿಮ್ಮೊಂದು ಪ್ರೊಡಕ್ಷನ್ ಫ್ಯಾಬ್ರಿಕೇಶನ್ ಯೂನಿಟ್ ಇಟ್ಟಿದ್ದೀರಾ. ಏನು ಪ್ರಾಡಕ್ಟ್ಸ್ ಎಲ್ಲ ನೀವು ಫ್ಯಾಬ್ರಿಕೇಟ್ ಮಾಡ್ತೀರಾ ಸರ್? ಸರ್, ನಾವು ಫ್ಯಾಬ್ರಿಕೇಷನಿಂದ ಶೆಡ್ಡು, ರೋಲಿಂಗ್ ಶೆಟ್ರು, ಸೇಫ್ಟಿ ಡೋರು, ಗ್ರಿಲ್ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತೀವಿ ಫ್ಯಾಬ್ರಿಕೇಷನ್ನಲ್ಲಿ. ಆಮೇಲೆ ಶೆಡ್ ವರ್ಕ್ನು ಮಾಡ್ತೀವಿ. ಜೊತೆಯಲ್ಲಿ ಇದು ನಾವು ಫಾಸ್ಟ್ ಫುಡ್ ಗಾಡಿ, ಆಟೋಮೊಬೈಲ್, ಕ್ಯಾಂಟೀನ್ ಮೊಬೈಲ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ನಾ ಈ ಪೆಟ್ಟಿ ಅಂಗಡಿ ನೋಡ್ತಾ ಇದ್ದೀನಿ. ಫಸ್ಟ್ ಇದು ಅಗಲ ಉದ್ದ ಹೇಳಿ ಸರ್. ಸರ್, ಇದು ಹೈಟ್ ಬಂದು 7.5 ಇದೆ, ಲೆಂತ್ ಬಂದು 7 ಅಡಿ ಇದೆ, ಅಗಲ ಬಂದು 4 ಅಡಿ ಇದೆ. ಓಕೆ ಸರ್, ಇದು ನಿಮ್ಮ ಕಸ್ಟಮರ್ ಆರ್ಡರ್ ಇದು. ಅವರು ಏನು ಪ್ರಾಡಕ್ಟ್ ಸರ್ ಇದರಲ್ಲಿ ಇಡ್ತಾರೆ? ಸರ್, ಫಾಸ್ಟ್ ಫುಡ್ಗೆ ಮಾಡಿಸಿರೋದು. ಓಕೆ, ಫಾಸ್ಟ್ ಫುಡ್ಗೆ ಈ ಪೆಟ್ಟಿ ಅಂಗಡಿ ಮಾಡಿದ್ದಾರೆ. ಸರ್, ಫಸ್ಟ್ ಇದ್ರ ಬಗ್ಗೆ ವರ್ಕ್ಮನ್ಶಿಪ್ ಹೇಳಿ ಸರ್. ಏನು ಮೆಟೀರಿಯಲ್ನ ಯೂಸ್ ಮಾಡಿದ್ರೆ, ಹೆಂಗೆ ಕೆಲಸ ಹೆಂಗಾಯ್ತು ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸ್ಟೈಲ್ನೆಸ್ ಸ್ಟೀಲ್ ಇದು ಎಲ್ಲ ಮೆಟೀರಿಯಲ್ಲು. 16 ಗೇಜು ಶೀಟ್ ಬಂದು 1 mm ಬರುತ್ತೆ. ಎಲ್ಲ ಪೈಪ್ ಬಂದು 18 ಗೇಜ್ ಬರುತ್ತೆ ಸರ್. ಓಕೆ, ಎಲ್ಲ ತುಂಬಾ ಹೆವಿಯಾಗೆ ಮಾಡಿದ್ರಲ್ಲ? ಹೆವಿ ಸರ್. ಓಕೆ ಓಕೆ, 250-300 kg ಬರುತ್ತೆ ಸರ್. ಹೌದಾ? ಓ, 250 to 300 kilos ವೆಯ್ಟ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ನೀವೊಂದು ಗುಡ್ಸ್ ಗಾಡಿಯಲ್ಲಿ ತಗೊಂಡು ಹೋಗ್ಬೋದು ನಿಮ್ಮ ಲೊಕೇಶನ್ಗೆ. ಎಲ್ಲ ಸೂಪರ್ ಆಗಿದೆ. ಫಿನಿಶಿಂಗ್ ಕ್ವಾಲಿಟಿ ನೋಡಲ್ಲ. ಆಮೇಲೆ ನೋಡಿ ಸರ್, ಈ ಕಡೆ ಸೆಲ್ಫ್ ಕೊಟ್ಟಿದ್ದೀವಿ. ಕಸ್ಟಮರ್ ಏನು ರಿಕ್ವೈರ್ಮೆಂಟ್ ಮಾಡಿದಾರೆ ಆ ತರ ಸೆಲ್ಫ್ ಕೊಟ್ಟಿದ್ದೀವಿ. ಓಕೆ. ಆಮೇಲೆ ಡೋರ್ಸ್ ಸಿಂಗಲ್ ಡೋರ್ ಕೇಳಿದ್ರೆ ಸಿಂಗಲ್ ಡೋರ್ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಸ್ಟೋರೇಜ್ಗೆ ಒಂದು ದೊಡ್ಡ ಇರೋದು ಒಂದು ಜಾಗ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸ್ಟೋರೇಜ್ ನೋಡಿ, ಎಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಅಯ್ಯೋ, ಏನ್ ಸರ್ ಇಷ್ಟು ದೊಡ್ಡ ಸ್ಟೋರೇಜ್? ಆರಾಮಾಗಿ ಇಬ್ರು ಮಲ್ಕೋಬಹುದು ಸರ್. ಆ ತರ ಸ್ಟೋರೇಜ್ ಕೊಟ್ಟಿದ್ದೀವಿ ನೋಡಿ. ಅಷ್ಟು ದೊಡ್ಡ, ಇಬ್ಬರು ದೊಡ್ಡವರ ಅಡಲ್ಟ್ಸ್ ಇದು ಒಳಗಡೆ ಮಲ್ಕೊಳ್ಬಹುದು, ಅಷ್ಟು ಜಾಗ ಐತೆ ಒಳಗಡೆ. ಈ ಕ್ವಾಲಿಟಿ ನೋಡಿ ಸರ್, ಮೆಟೀರಿಯಲ್ ಕ್ವಾಲಿಟಿ ನೋಡಿ, ಕೆಲಸ ಕ್ವಾಲಿಟಿ ನೋಡಿ ಸರ್. ಫಿನಿಶಿಂಗ್ ಸೂಪರ್ ನೋಡಿ. ಇದು ಕಂಪ್ಲೀಟ್ ಫುಲ್ ಬಾಡಿ SSL ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಸಪೋರ್ಟ್ ಫ್ರೇಮ್ ನೋಡಿ, 3 ಇಂಚ್ ಸರ್. ಇದು 3 ಇಂಚ್ ಈ ಸಪೋರ್ಟ್ 4 ಕಾರ್ನರಲ್ಲಿ ನೋಡಿ. ಮತ್ತೆ ಕಂಪನಿ ಇದು ನೋಡಿ, ಎಲ್ಲ ಬ್ರಾಂಡೆಡ್ ಕಂಪನಿ. ಇಲ್ಲೇ ಪಂಚ್ ನೋಡ್ತಾ ಇದ್ದೀರಾ, ಅವ್ರ ಲೋಗೋ ಸರ್. ಕಂಪ್ಲೀಟ್ ಬಾಡಿ ಇದು ಬಂದು SSL ಮಾಡಿದ್ದು. ವರ್ಕ್ಮೆನ್ಶಿಪ್ ಎಲ್ಲ ನಿಮ್ಗೆ ತೋರಿಸಿ, ಸ್ಟೋರೇಜ್ ಸ್ಪೇಸ್ ಆಲ್ರೆಡಿ ನಿಮ್ಗೆ ತೋರಿಸಿನಿ. ಈ ಪೆಟ್ಟಿ ಅಂಗಡಿ ಹೆಂಗೆ ಅಂತ ಫುಲ್ ಅಲ್ಲಿ ಪದಾರ್ಥ ಎಲ್ಲ ಇಲ್ಲಿ ಹಾಕ್ತಾರೆ. ಅವ್ರು ಇಲ್ಲಿ ನಿಲ್ಸ್ಕೊಂಡು ಎಲ್ಲ ಸರ್ವಿಂಗ್ ಮಾಡ್ತಾರೆ. ಇಲ್ಲಿ ನೀವು ನೋಡಬಹುದು, ಮೇಲೆ ರೂಫ್ ಎಲ್ಲ ಆಡ್ಬೋದು, ಶೀಟ್ಗಳು ಎಲ್ಲ ತುಂಬಾ ಥಿಕ್ನೆಸ್ ಇರೋದು. ಇಲ್ಲಿ ಶೆಲ್ಫ್ ಕೊಟ್ಟಿದ್ದಾರೆ ನೋಡಿ. ಈ 3 ಕಾರ್ನರಲ್ಲಿ ನೀವು ನೋಡಬಹುದು, ಫುಲ್ ಲೆಂತ್ಗೆ ನಿಮ್ಗೆ ಶೆಲ್ಫ್ ಸಿಗ್ತದೆ, ಸ್ಟೋರೇಜ್ ಸ್ಪೇಸು. ಹಂಗೆ ನೋಡಿ. ಮತ್ತೆ ಇದು ಸಪೋರ್ಟ್ ನೋಡಿ. ಮತ್ತೆ ಇದು ಡೋರ್ಸ್, ಈ ಡೋರ್ಸ್ಗೆಲ್ಲ ಇಲ್ಲಿ ನೋಡಿ ಲಿಂಕ್ ಚೈನ್ ಹಾಕಿದ್ದಾರೆ. ಇಲ್ಲಿ ಫೋಲ್ಡ್ ಚೈನ್ ಎಲ್ಲ ಕನೆಕ್ಟ್ ಆಗುತ್ತೆ. ಇದೆಲ್ಲ SS ಸರ್. ಎಲ್ಲ ಬಾಟಮ್ ಇಂದ ಹಿಡ್ದು ವೀಲ್ ಬುಟ್ಟಿ ಎಲ್ಲ SS ಇರೋದು. 202 ಗ್ರೇಡ್ ಡೋರ್ಸ್ ಎಲ್ಲ ನೋಡಿ, ಅಷ್ಟು ಸೂಪರ್ ಆಗೈತೆ. ಅದು ಆಕ್ಷನ್ ನೋಡ್ಬೋದು, ಅಷ್ಟು ಸ್ಮೂತ್ ಆಗಿದೆ. ಕ್ಲಾಂಪ್ ವರ್ಕ್, ಇಲ್ಲಿ ಜಾಯಿಂಟ್ಸ್ ಎಲ್ಲ ನೋಡಿ, ಕ್ಲಿಪ್ ಜಾಯಿಂಟ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು.
ಎಲ್ಲ ವೆಲ್ಡ್ ಕ್ವಾಲಿಟಿನ ನೋಡಿ, ವೆಲ್ಡ್ ಎಲ್ಲ ಅಷ್ಟು ಸೂಪರ್ ಆಗಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲೇ ನಿಮ್ಗೆ ಎಕ್ಸ್ಟ್ರಾ ಬಾರ್ಸ್ ಕೊಟ್ಟಿದ್ದಾರೆ. ಇದು ಬಂದು ನೀವು ಲಿಫ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಏನಾದ್ರು ಎತ್ತಿ ಸೈಡ್ ನಲ್ಲಿ ತಗೋಬೇಕಂದ್ರೆ ತಗೋಬಹುದು ಸರ್. ಈ ಬಂದು 110 ಇಂಚ್ ಕೆಪಾಸಿಟಿ ವೀಲ್ ಸರ್. ಹೌದಾ? ಓಕೆ ಓಕೆ. ಅದು ಲೈಫ್ ಬರ್ತದೆ ಅಲ್ಲ ಮೆಕಾನಿಸಮ್? ಲೈಫ್ ಬರುತ್ತೆ ಸರ್. ಅದು ಕ್ಯಾಸ್ಟ್ ಐರನ್, ಅದು ಮಣ್ಣಲ್ಲಿ ಎಷ್ಟು ಇದ್ರನ್ನ ತಿನ್ನೋಗಲ್ಲ ಅದು. ಹೌದಾ? ಆಮೇಲೆ ಕಸ್ಟಮರ್ ಚಾಯ್ಸ್ ಯಾವ ತರ ಬೇಕಾ ಅವ್ರು ಆರ್ಡರ್ ಕೊಟ್ರೆ ಅದೇ ತರ ಮಾಡ್ಕೊಡ್ತೀವಿ. ಓಕೆ ಸರ್. ಸರ್ ಇದು ನೋಡ್ತಾ ಕಂಪ್ಲೀಟ್ ಬಾಡಿ ಆಲ್ರೆಡಿ ಇದು ಮೆಷರ್ಮೆಂಟ್ ಹೇಳಿದ್ರಾ? ಅಗ್ಲ ಉದ್ದ ಎಲ್ಲ ಹೇಳಿದ್ರ? ಹೈಟ್ 7 ಅಡಿನಾ ಸರ್ ಇದು? 7 ಅಡಿ ಸರ್. ಓಕೆ. ಅಗ್ಲ ಉದ್ದ ಒಂದೊಂದ್ಸರಿ ಹೇಳಿ ಸರ್ ಎಷ್ಟು ಅಂತ? ಸರ್ ಹೈಟ್ ಬಂದು 7.5 ಇದೆ, ಅಗ್ಲ ಬಂದು 4 ಅಡಿ ಇದೆ. ಓಕೆ ಸರ್. ಇದು ಬಂದು 7 ಅಡಿ ಇದೆ. ಓಕೆ ಸರ್. ಇದು ಕಂಪ್ಲೀಟ್ ವರ್ಕ್ ಬಂದು SSL ಮಾಡಿದ್ದೀರಿ ಸರ್ ನೀವು. ಓಕೆನಾ ಸರ್? ಇದು ಬಂದು ನಿಮ್ ಕಂಪ್ಲೀಟ್ SSL. ಈ ಕಸ್ಟಮರ್ ಜೊತೆ ಒಂದು ಆರ್ಡರ್ ಇರುತ್ತೆ, ಒಂದು ರೇಟ್ ನೀವು ಫಿಕ್ಸ್ ಮಾಡಿದ್ರ, ಆ ರೇಟ್ ನನಗೆ ಬೇಕಾಗಿಲ್ಲ. ಒಂದು ಆವರೇಜ್ ಆಗಿ ಈ ಸೈಜ್ ಪೆಟ್ಟಿ ಅಂಗಡಿ ಎಷ್ಟು ಆಗ್ಬೋದು ಸರ್? ಇದು 2 ಲಕ್ಷದಿಂದ 2.5 ಗಂಟೆ ಆಗುತ್ತೆ ಸರ್. ಹೌದು. ಹೆಚ್ಚು ಕಮ್ಮಿ ಆರ್ಡರ್ ಯಾವ ತರ ಡಿಸೈನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಇದು ನಾನು ನೋಡ್ತಾ ಇದೀನಿ ಕಂಪ್ಲೀಟ್ SSL 2.5 ಆಗುತ್ತೆ. ಸಪೋಸ್ MS ಹೋಗಿದಂತ ಎಷ್ಟು ಆವರೇಜ್ ಕಾಸ್ಟ್ ಹೇಳಿ ಸರ್? ಸರ್ MS ನಲ್ಲಿ 1,20,000, 30,000, 1.5 ಒಳಗಡೆ ಆಗುತ್ತೆ. ಇದು ಓಮ್ನಿಯಲ್ಲಿ ಫಾಸ್ಟ್ ಫುಡ್ ಗಾಡಿ ಮಾಡ್ತಾರೆ, ಅದು ತುಂಬಾ ಡಿಮ್ಯಾಂಡ್ ಇರೋದು. ಸರ್ ನೀವು ಓಮ್ನಿಯಲ್ಲಿ ಫಾಸ್ಟ್ ಫುಡ್ ಎಲ್ಲ ಮಾಡಿಸಿದಾರಲ್ಲ ಸರ್? ಹ್ಞೂ ಸರ್. ಇದು ಮಾಡಲ್ ಬಂದಿದೆ ಸರ್. ಗಾಡಿ ನೋಡಿ, ಇದು ಗುಡ್ ಕಂಡೀಷನ್. ಟೈರ್ ಇಂದ ಹಿಡ್ದು ಇಂಜಿನ್ ಹಿಡ್ದು ಬ್ಯಾಟ್ರಿಯಿಂದ ಹೊಸ ಬ್ಯಾಟ್ರಿ ಹಾಕ್ಕೊಡ್ತೀವಿ. ಸೆಲ್ಫ್ ಕಂಡೀಷನ್ ಗಾಡಿ ಬರುತ್ತೆ. ಔಟ್ಲುಕ್ ನೋಡಿ ಸರ್, ಗಾಡಿ ಕಂಡೀಷನ್ನು, ಬಾಡಿ ಲೈನ್ ನೋಡಿ ನೀವು. ಈ ತರ ಗಾಡಿ ತಂದು ಸರ್ ನಾವು ಎಲ್ಲ A to Z ಕೆಲಸ ಮಾಡಿ ರೆಡಿ ಮಾಡಿ ಕಟ್ ಮಾಡಿ ಇದು ಫಾಸ್ಟ್ ಫುಡ್ ಮಾಡ್ಕೊಡ್ತೀವಿ ಸರ್. ಇದು ಓಕೆ. ನೋಡಿ ಗಾಡಿನೇ ನಿಮ್ಗೆ ತೋರಿಸ್ತಾರೆ. ಗಾಡಿ ನೀವು ಸೆಲೆಕ್ಷನ್ ಆಗಿದ ಮೇಲೆ ಅವ್ರು ಬಂದು ಅದ್ರಲ್ಲಿ ಕಳ್ಸ ಶುರು ಮಾಡ್ತಾರೆ. ನೀವೇ ಬಂದು ಯಾವ ಗಾಡಿ ಬೇಕಾ ನೀವು ಸೆಲೆಕ್ಷನ್ ಮಾಡಿದ್ದು ಓಪನ್ ಮಾಡಿ ತೋರಿಸ್ತಾರೆ. ಇಂಟೀರಿಯರ್ಸ್ ಹಂಗೆ ಅಂತ ನಿಮ್ಗೆ ಗಾಡಿ ಚಲೋ ತುಂಬಾ ಹಳೆ ಮಾಡಲ್ ಅಂತ ಏನೋ ಗುಜ್ಲಿ ಗಾಡಿ ನಿಮ್ಗೆ ಕೊಡಂಗಿಲ್ಲ. ಸೂಪರ್ ಕಂಡೀಷನರ್ ಗಾಡಿ ಕೊಡೋದು. ಅದು ಮೆಕ್ಯಾನಿಸಮ್, ಡ್ರೈವ್ ಮೆಕ್ಯಾನಿಸಮ್ ಎಲ್ಲ ಪಕ್ಕ ನೀಟ್ ಇರ್ತಲ್ಲ ಸರ್? 100% ಸರ್. ಬೇಕಂದ್ರೆ 4 ಮನ್ಗೆ ತೋರ್ಸ್ಕೊಂಡು 2-3 4 ಮನ್ಗೆ ತೋರ್ಸ್ಕೊಂಡು ತಗೊಂಡೋಗಿ ನಮ್ಮ ಹತ್ರ ಗಾಡಿ. ಇದು ನೋಡಿ ಸರ್, ಈ ತರ ಗಾಡಿ ಕಟ್ ಮಾಡಿ ನಾವು ಇದನ್ನು ಮಾಡೆಲ್ ಬರುತ್ತೆ ಸರ್. 95 ಇಂದ ಹಿಡಿದು 2000, 2008, 6, 2009 ಯಾವ ತರ ಮಾಡಲ್ ಸಿಗತ್ತ ಆ ತರ ಮಾಡಲ್ ಗಾಡಿಗೆ ನಾವು ಆಲ್ಟ್ರೇಷನ್ ಮಾಡ್ಕೊಡ್ತೀವಿ. ಓಕೆ ಸರ್. ಕ್ಲೈಂಟ್ ಅವರು ಗಾಡಿ ನಿಮ್ ಜೊತೆನೆ ಬೇಕಂದ್ರೆ ಅವ್ರ ಗಾಡಿ ತಗೊಂಡ್ ಬಂದಾலும் ನೀವು ಮಾಡಿಸಿ. ಓಕೆ ಸರ್, ಅದು ಖಂಡಿತ ಅವ್ರ ಗಾಡಿ ತಂದು ಕೊಟ್ರೂ ಮಾಡ್ಕೊಡ್ತೀವಿ ಸರ್. ಓಕೆ. ಇದೇ ಅಂತ ಇಲ್ಲ ಸರ್. ಟಾಟಾ ಎಸ್ ಬೇಕಂದ್ರೆ ಟಾಟಾ ಎಸ್ ಮಾಡ್ಕೊಡ್ತೀವಿ. ಅಶೋಕ್ ಲೇಲ್ಯಾಂಡ್ ಬೇಕಂದ್ರೆ ಅಶೋಕ್ ಲೇಲ್ಯಾಂಡ್ ನಲ್ಲಿ ಮಾಡ್ಕೊಡ್ತೀವಿ. ಈಗ ನೋಡ್ತಾರೆ ಕಂಪ್ಲೀಟ್ ಆಗಿದ್ದು ಆಮ್ನಿಯಲ್ಲಿ ಕಂಪ್ಲೀಟ್ ಆಗಿ ಪಾಸ್ಪೋರ್ಟ್ ಗಾಡಿ ಇತ್ತು ಸರ್. ಇದು ಯಾವ ಮಾಡೆಲ್ ಮಾಡಿದ್ರು ಸರ್? ಇದು 2006 ಮಾಡೆಲ್. FC ಇನ್ಶೂರೆನ್ಸ್ ಇದೆ, ಎಲ್ಲ ರನ್ನಿಂಗ್ ಕಂಡೀಷನ್ ಇದೆ ವಿತ್ ಪೇಪರ್. ನಿಮ್ಗೆ ರನ್ನಿಂಗ್ ಕಂಡೀಷನ್ ನಲ್ಲಿ FC ಇನ್ಶೂರೆನ್ಸ್ ಬೇಕಂದ್ರೆ ಸಿಗುತ್ತೆ. ಅದು ಬೇಡ ಅಂದ್ರೆ ಡಾಕ್ಯುಮೆಂಟ್ಸ್ ಇರುತ್ತೆ, FC ಇನ್ಶೂರೆನ್ಸ್ ಇರಲ್ಲ, ಆ ತರ ಗಾಡಿನೂ ಸಿಗುತ್ತೆ ಸರ್. ಓಕೆ. ಅದೇ ಪೇಪರ್ ಬೇಡ ಅಂತಾನೆ ಸ್ವಲ್ಪ ರೇಟ್ ಕಡಿಮೆ ಆಗ್ಬೋದು, ಹೆಚ್ಚು ಕಮ್ಮಿ ಆಗುತ್ತೆ. ನಿಮ್ಗೆ ಎಲ್ಲ ಪೇಪರ್ ಅಪ್ ಟು ಡೇಟ್ ವಿತ್ ಇನ್ಶೂರೆನ್ಸ್ ಎಲ್ಲ ಬೇಕಂದ್ರೆ ಅದಕ್ಕೆ ಕಾಸ್ಟ್ ಆಗುತ್ತೆ, ಕಾಸ್ಟ್ ಆಗ್ಬೋದು. ಓಕೆ. ಇದ್ರಲ್ಲಿ ನೀವು ಕಟ್ಟಿದ ಬಾಡಿ ಬಗ್ಗೆ ನೋಡಲ್ಲ ಸರ್? ಇದನ್ನು ಕಂಪ್ಲೀಟ್ SS ಹಂಗೆ ಸರ್? ಇದು ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಸರ್. ಇದನ್ನು SS. ಇದ್ರಲ್ಲಿ 2-3 ಡಿಸೈನ್ ಬರುತ್ತೆ. ಕಸ್ಟಮರ್ ಯಾವ ತರ ಕೇಳ್ತಾರ ಆ ತರ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಡ್ತೀವಿ. ಓಕೆ ಸರ್. ಜೊತೆ ರೆಗ್ಯುಲರ್ ಆಮ್ನಿ ಪಾಸ್ಪೋರ್ಟ್ ಗಾಡಿಗಳು ಮತ್ತೆ ಬೇರೆ ಗಾಡಿಗಳು ಎಲ್ಲ ಇವ್ರ ಜೊತೆ ರೆಗ್ಯುಲರ್ ಬಿಸ್ನೆಸ್ ಆಗುತ್ತೆ. ಹೀಗೆ ಇದು ಇಂಟೀರಿಯರ್ ವರ್ಕ್ಸ್ ನೋಡಿ, ಅದು ಆಲ್ರೆಡಿ ಫಿನಿಶ್ ಆದ ಗಾಡಿಗಳು ಬೇರೆ ಬೇರೆ ಡಿಸೈನ್ ಫೋಟೋವನ್ನು ನಮ್ಮ ಜೊತೆ ಈ ವಿಡಿಯೋ ಜೊತೆ ಫೋಟೋ ಹಾಕ್ತಾರೆ, ನೋಡಬಹುದು. ಇಲ್ಲೇ ನೋಡಿ, ಇದನ್ನು ಕಂಪ್ಲೀಟ್ ಬಾಡಿ SS ಅಲ್ಲೇ ಮಾಡಿದ್ದಾರೆ. ಇಲ್ಲಿ ನೋಡಿ ನಿಮ್ಗೆ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದಾರೆ. 2 ಶೆಲ್ಫ್ಸ್ ಬರ್ತಾ ಇದೆ, ತುಂಬಾ ಜಾಗ ಇದೆ, ಸ್ಟೋರೇಜ್ ಸ್ಪೇಸು. ಇದನ್ನು ಪಾಸ್ಪೋರ್ಟ್ ಗಾಡಿ. ಇಲ್ಲಿ ಫುಲ್ ಓಪನ್ ಏರಿಯಾ ಐತೆ. ಯಾವ ಪದಾರ್ಥ ಫುಡ್ ಐಟಮ್ಸ್ ಎಲ್ಲ ರೆಡಿ ಆಗಿದೆ, ಎಲ್ಲ ಇಲ್ಲಿ ಇಳಿಸ್ಕೊಳ್ತಾರೆ. ಅವ್ರ ಸರ್ವಿಸ್ ಒಂದು ಆಚೆಗೆಂದು ಸರ್ವಿಸ್ ಮಾಡ್ತಾರೆ. ಈ ಕಡೆ ಸ್ಟೋರೇಜ್ ಬರುತ್ತೆ ಸರ್. ಇದಕ್ಕೆ ಈ ಕಡೆ ಸ್ಟೋರೇಜ್ ಬರುತ್ತೆ, ಈ ಕಡೆ ಆ ಕಡೆ ಸ್ಟೋರೇಜ್ ಇದೆ. ಈ ಗಾಡಿಯಲ್ಲಿ ನೋಡಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಸುಮ್ಮನೆ ಹಂಗೆಲ್ಲ ಡೋರ್ ಲಾಕ್ ಕೊಟ್ಟಿದ್ದಾರೆ ನೋಡಿ, ಬೀಗಾನು ಕೊಟ್ಟಿದ್ದಾರೆ. ಇಲ್ಲಿಯೂ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇರ್ತದೆ, ಇಲ್ಲಿಯೂ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ. ನೋಡಿ ಎಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಸಿಗ್ತಾ ಇದೆ ನೋಡಿ. ನೀವೇ ಎಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಸಿಗ್ತಾ ಇದೆ ನೋಡೋದು. ಫಿನಿಶಿಂಗ್ ಅಷ್ಟು ಸೂಪರ್, ವರ್ಕ್ಮೆನ್ಶಿಪ್ ಕ್ವಾಲಿಟಿ ಇರಬೇಕಾಗುತ್ತೆ. ಸುಮಾರು ಎಲ್ಲಿ ಬೇಕಾದ್ರೆ ನೀವು ಹೋಗಿ ಫುಡ್ ಗಾಡಿ ಮಾಡ್ಬೋದು. ವರ್ಕ್ ಚೆಲ್ಲಲ್ಲ ಅಂತ ಇಟ್ಕೊಳ್ಳಿ, ತಗೋ ಟೈಮ್ ಚೆಲ್ಲ ಇರ್ತದೆ. 2-3 ತಿಂಗಳು ಎಲ್ಲ ರಸ್ಟ್ ಹಿಡಿಯೋಕೆ ಶುರು ಆಗುತ್ತೆ. ಇವ್ರದ್ದೆಲ್ಲ ವರ್ಕ್, ಶೀಟ್ ಮೋಲ್ಡಿಂಗ್ ಎಲ್ಲ ನೋಡಿ, ಅದು ಫೋಲ್ಡಿಂಗ್ ಎಲ್ಲ ಅಷ್ಟು ಸೂಪರಾಗಿ, ಮೋಲ್ಡಿಂಗ್, ಲಾಕಿಂಗು ಮತ್ತು ವೆಲ್ಡಿಂಗ್ ಎಲ್ಲ ಸೂಪರಾಗಿ ಆಗಿದೆ. ಎಲ್ಲ ಕೆಲಸ ನೋಡಿ ತುಂಬ ನೀಟಾಗಿದೆ. ಈ ಗಾಡಿಲಿ ಕೂಡ ನೀವು ನೋಡ್ಬೋದು, ಈ 4 ಪಿಲ್ಲರ್ಸ್ ಇದೆ, ಸಪೋರ್ಟ್ ಪಿಲ್ಲರ್, ಸಪೋರ್ಟ್ ಫ್ರೇಮ್ ಇದನ್ನೇ ಮೇಯ್ನು. ಇದನ್ನು ನಾವು ತುಂಬ ತಿಕ್ ಕೊಟ್ಟಿದ್ದಾರೆ. ಇದು ಎಷ್ಟು 2 ಇಂಚ್ ಸರ್ ಇದು ಥಿಕ್ನೆಸ್? 2 ಇಂಚ್ ಪೈಪ್ ಸರ್. ಇದು 16 ಗೇಜು. ಓಕೆ. 16 ಗೇಜ್ ಮಾಡಿದ್ರಾ? ಅಲ್ಲಿ ರ್ಯಾಕ್ ಎಲ್ಲ ಎಷ್ಟು ಗೇಜ್ ಸರ್? ರ್ಯಾಕ್ ಫ್ರೇಮ್? ಅದು ರ್ಯಾಕ್ ಫ್ರೇಮ್ ಎಲ್ಲ 18 ಗೇಜ್ ನಲ್ಲಿ ಬರುತ್ತೆ. ಸುತ್ತ ರೌಂಡ್ ಸ್ಕ್ವೇರ್ ಪೈಪ್ ಇದೆಲ್ಲ ಎಲ್ಲ 16 ಗೇಜ್ ನಲ್ಲಿ ಬರುತ್ತೆ.
ಮತ್ತೆ ಇಲ್ಲಿ ನೋಡಿ ಸಪೋರ್ಟ್ ರಾಡ್ಸ್, ಎಕ್ಸ್ಟೆನ್ಷನ್ ರಾಡ್ಸ್ ಇದನ್ನೇ SS ಅಲ್ಲೇ ಕೊಟ್ಟಿದ್ದಾರೆ. ಕೆಲವರು ಅದು ಬಂದು ಕಬ್ಬಿಣಲ್ಲಿ ಕೊಟ್ಬಿಡ್ತಾರೆ ಎಕ್ಸ್ಟೆನ್ಷನ್ ರಾಡ್ಸ್. ತುಂಬಾ ನೀಟ್ ಆಗಿದೆ ಸರ್, ನೋಡಿದ್ದು ಬಾಡಿ ಎಲ್ಲ SS ಅಲ್ಲೇ ಕಟ್ತಾರೆ. ಈ ಸಪೋರ್ಟ್ ರಾಡ್ಸ್ ಇದು ಬಂದು ಕಬ್ಬಿಣಲ್ಲಿ ಸಣ್ಣ ಪುಟ್ಟ ಇದು ಕಬ್ಬಿಣದಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಚೈನ್ ಕ್ವಾಲಿಟಿ ನೋಡಿ ಸರ್, 5 mm ಥಿಕ್ನೆಸ್ ಚೈನು. ಇದು ಎಲ್ಲ ವರ್ಕ್ ಅಷ್ಟು ನೀಟ್ ಆಗಿದೆ. ಇದನ್ನು ನೋಡಿ ತುಂಬಾ ತಿಕ್ಕಿರೋದೆ, ಅದು ಲಾಕ್ ಆಗೋದು ಕ್ಲಾಂಪು ಎಲ್ಲ ನೀಟಾಗಿ ಅದನ್ನು ವೆಲ್ಡ್ ಮಾಡಿ ಅದನ್ನು ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಕ್ವಾಲಿಟಿ ಒಂದು ಸೂಪರ್ ಆಗಿದೆ ಸರ್. ನಾವು ಸುಮಾರು ಫಾಸ್ಟ್ ಫುಡ್ ಗಾಡಿಗಳು ಮಾಡಿ ಸುಮಾರು ಜಾಗ ನಾವು ವಿಡಿಯೋ ಮಾಡಿದ್ದು. ವರ್ಕ್ ನೀಟಾಗಿ ಮಾಡಿದ್ದಾರೆ. ಇದನ್ನು ನೀವು ರೂಫ್ ನೋಡ್ತಾ ಇದ್ದೀರಾ, ಒಂದು ಕರ್ವ್ ಶೇಪ್ ಬರ್ತಾ ಇದೆ, ಅದನ್ನು ನೀಟಾಗಿ ಶೇಪ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಹಾಕಿದ ಶೀಟು ಅಷ್ಟು ನೀಟಾಗಿ ಫ್ರೇಮಲ್ಲಿ ಕೂಡಿದೆ. ಅದು ಇದ್ರಲ್ಲಿ ಯೂಸ್ ಮಾಡಿದ ಶೀಟ್ ಸರ್, ಇದು ಶೀಟ್ ಬಂದು ಜಿಂದಾಲ್ದು 1 mm ಥಿಕ್ನೆಸ್ ಬರುತ್ತೆ ಸರ್ ಶೀಟು. ಓಕೆ, ಕೆಳಗಡೆ 18 ಗೇಜ್ ಬರುತ್ತೆ. ಓಕೆ, ಗಾಡಿ ನೋಡಿ ಅಷ್ಟು ಸೂಪರ್ ಆಗಿದೆ. ಇವರು ಮೇನ್ ಥಿಂಗ್, ನಿಮಗೆ ಹಣ ಎಲ್ಲಿ ಹೋಗೋಣ ಹಣ ಖರ್ಚು ಮಾಡಲೇಬೇಕಾಗತ್ತೆ. ನೀವು ಒಂದು 2,000 5,000 ಮುಗ ನೋಡಿಸೋ ಬೇಡ. ಕ್ವಾಲಿಟಿ ವರ್ಕ್, ಕ್ವಾಲಿಟಿ ಪದಾರ್ಥ ನಿಮ್ಗೆ ಬೇಕಂದ್ರೆ ಇವ್ರ ಜೊತೆ ಬನ್ನಿ, ಕಳ್ಸೋಣ. ಅಷ್ಟು ನೋಡಿ, ಇಲ್ಲಿ ಕೂಡ ನಿಮ್ಗೆ 2 ಶೆಲ್ಫ್ಸ್, ಚಿಕ್ಕ ಶೆಲ್ಫ್ಸ್ ನೀವು ಸಿಗ್ತಾ ಇದೆ ಸರ್. ಈ ಗಾಡಿನೂ ಕಂಪ್ಲೀಟ್ SS ಅಲ್ಲೇ ಆಗಿದೆ ಆಮ್ನಿಯಲ್ಲಿ. ಇದು ನಿಮ್ಮ ಮಾಮೂಲಿ ನಾನು ಹೇಳಿದೆ, ನಿಮ್ಮ ಕಸ್ಟಮರ್ ಆರ್ಡರ್ ಇತ್ತು. ಈ ಥರ ಆಮ್ನಿಯಲ್ಲಿ ಈ ಥರ SS ಅಲ್ಲಿ ಮಾಡಿ ಆವ್ರೇಜ್ ಆಗ ಒಂದು ರೇಟ್ ಹೇಳಿ ಸರ್. ಆವ್ರೇಜ್ ಎಷ್ಟು ಆಗುತ್ತೆ ಸರ್? ಆವ್ರೇಜ್ ಇಂದ ಒಂದು 7 ಲಕ್ಷದಿಂದ ಹಿಡಿದು ಇದು 2.5 ಆಗುತ್ತೆ ಸರ್. ಓಮಿನಿ ಜೊತೆನಲ್ಲಿ ಸೇರಿಸಿ ಹೇಳ್ತಾ ಇರೋದು ನಾವು. ಓಕೆ, ಅದೇ MS ಹೋಗಿದ್ರೆ ಸ್ವಲ್ಪ ಕಡಿಮೆ ಆಗ್ಬೋದಾ ಸರ್? MS ನಲ್ಲಿ ಆದ್ರೆ ನಿಮ್ಗೆ 160, 1.5 ಗಾಡಿ ಮಾಡಲ್ನು ಹೋಗುತ್ತೆ, ಕಂಡೀಷನ್ ಹೋಗುತ್ತೆ. ಸರ್, ಇದು ಆಮ್ನಿ ವ್ಯಾನ್ ಬಾಡಿ ಕಟ್ಟಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಇದು ಓಮಿನಿ ವ್ಯಾನ್, ಇದು MS. ಬಾಟಮ್ ಬಂದು SS ಇದೆ, 2 ಡೋರ್ SS ಇದೆ, ಸ್ವಲ್ಪ ಬಂದು SS ಬರುತ್ತೆ. ಗಾಡಿ ಸೂಪರ್ ಕಂಡೀಷನ್ನು. ಇದು ಯಾವ ಮಾಡೆಲ್ ಗಾಡಿ ಸರ್ ಇದು? ಸರ್ ಇದು 96 ಮಾಡಲು. ಓ 96. ಓಕೆ, ಗಾಡಿ ಕಂಡೀಷನ್ ಸರ್, ಹೊಸ ಬ್ಯಾಟ್ರಿ, ಇಂಜಿನ್ ಎಲ್ಲ ಕಂಡೀಷನ್ ಬರುತ್ತೆ ಸರ್. ಓಕೆ ಓಕೆ, ಇದನ್ನು ನೋಡಿ, ಇದು ಬಂದು ನಿಮ್ಗೆ MS SS 2 ಮಿಕ್ಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ MS ಯೂಸ್ ಮಾಡಿದ್ದಾರೆ. MS ಒಳಗಡೆ ನೋಡ್ತಾ ಇದ್ದಾರೆ, ಅಲ್ಲಿ ರೂಫ್ ಸೈಡ್ ಪ್ಯಾನಲ್ ಎಲ್ಲ ನಿಮ್ಗೆ MS ಅಲ್ಲೇ ಐತೆ. ಇದು ಕೆಳಗೆ ಇರೋದು SS ಸರ್? ಇದು SS ಸರ್. ಬೇಸ್ ಫ್ಲೋರ್ SS ಸರ್. ಇದು ಶೀಟ್ ಬರೋದು. ಇದು ತೆಗೆದ್ರೆ ಎಲ್ಲ ಈ ತರ ಶೈನಿಂಗ್ ಮ್ಯಾಟ್ ಬರುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ ಈ ಡೋರು ಇದೆಲ್ಲ SS ಅಲ್ಲೇ ಮಾಡಿದ್ದಾರೆ. ಈ ಚೈನ್ ಲಾಕಿಂಗ್ ಮೆಕ್ಯಾನಿಸಮ್ ಸೂಪರ್ ಆಗೈತೆ. ಮತ್ತೆ ಇಲ್ಲಿ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಈ ರ್ಯಾಕ್ ಫ್ರೇಮ್ ನೋಡಬಹುದು, ಇದನ್ನು SS ಅಲ್ಲೇ ಮಾಡಿದ್ದಾರೆ. ಸೊ ತುಂಬಾ ನೀಟ್ ಆಗಿದೆ. ಇಲ್ಲಿ ಶೇಪ್ ಕೂಡ ನೋಡಬಹುದು, ಸೂಪರ್ ಆಗಿ ಶೇಪ್ ಅನ್ನ ಕೊಟ್ಟಿದ್ದಾರೆ. ಇದು ಕೆಲಸ ಸೂಪರ್ ಇದೆ. ನಿಮ್ಗೆ ಫುಲ್ ಬಾಡಿ ಕಟ್ಟೋದಕ್ಕೆ ನೀವು SS ಅಲ್ಲಿ ಮಾಡಿ ಅಂತ ನಿಮ್ಗೆ ಆ ಥರ ಬಜೆಟ್ ಇಲ್ಲ ಅಂದ್ರೆ MS SS ಮಿಕ್ಸ್ ಮಾಡಿ ನೀವು ಬಾಡಿ ಕಟ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ಇದು ಫ್ಲೋರ್ ಎಲ್ಲ ನೋಡಿದಂತ ಇಲ್ಲಿ SS ಕೊಟ್ಟಿದ್ದಾರೆ. ಯಾಕಂದ್ರೆ ಇದನ್ನು ಫಾಸ್ಟ್ ಫುಡ್ ಗಾಡಿನೇ, ಫಾಸ್ಟ್ ಫುಡ್ ಸೆಟ್ ಮಾಡ್ತಾರೆ. ಸೊ ತುಂಬಾ ನೀರೆಲ್ಲ ಕೆಳಗೆ ಬೀಳುತ್ತದೆ. ಇಲ್ಲಿ MS ಮಾಡಿದ್ರೆ ರಸ್ಟ್ ಆಗೋದಕ್ಕೆ ಚಾನ್ಸ್ ಇದೆ, ಅದಕ್ಕೆ ಫ್ಲೋರ್ ಅಲ್ಲಿ SS ಕೊಟ್ಬಿಟ್ಟಾರೆ. ಮತ್ತೆ ಅಲ್ಲಿ ಟಾಪ್ ಅಲ್ಲಿ ರೂಫ್ ಎಲ್ಲ ನೋಡಿದ್ರೆ ಅದೆಲ್ಲ MS ಇದೆ, ಅದೆಲ್ಲ ಪೇಂಟ್ ಆಗಿದೆ. ಕೆಲಸ ಮೇನ್ ಇವ್ರ ಜೊತೆ ನೀವು ಏನು ನೋಡ್ಬೇಕಂತ ಮೆಟೀರಿಯಲ್ಸು ಎಲ್ಲ ಸೂಪರ್ ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತೆ ಫಿನಿಶಿಂಗ್ ಕೆಲಸ, ವರ್ಕ್ಮೆನ್ಶಿಪ್ ಭಾಳ ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಕೆಲಸ ಎಲ್ಲ ನೀವು ನೋಡ್ಬೋದು, ಅಷ್ಟು ಸೂಪರ್ ಆಗಿದೆ. ಇಲ್ಲಿ ಸಪೋರ್ಟ್ ಪೋಲ್ಸ್ ನೋಡಿ, ಈ ಬೀಮ್ ಎಲ್ಲ ತುಂಬ ವೈಡ್ ಆಗಿ ಕೊಟ್ಟೆ, ಎಲ್ಲ 2 ಇಂಚ್ ಥಿಕ್ನೆಸ್ ಅಲ್ಲ ಸ್ಟೀಲ್ ಎಲ್ಲ 2 ಇಂಚ್ ಥಿಕ್ನೆಸ್ಸು. ಇಲ್ಲಿ ನೀವು ನೋಡ್ಬೋದು ಎಲ್ಲ ಬೆಲ್ಟ್ಗೆಲ್ಲ ನೋಡಿ, ಬೆಲ್ಟ್ ಎಲ್ಲ ಸೂಪರ್ ಆಗೈತೆ. ಜಾಯಿಂಟ್ಸು ಎಲ್ಲ ಪಟ್ಟ ತುಂಬ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ನೋಡಿ, ನಿಮ್ಮ ಹಣಕ್ಕೆ ನೀವು ಬೇಕಾದ್ರೆ ಗಾಡಿ ಬಾಡಿ ಜೊತೆನೇ ಇವ್ರ ಜೊತೆ ತಗೊಳ್ಳ, ಇಲ್ಲ ಗಾಡಿ ನಿಮ್ಮ ಜೊತೆ ಬರೀ ಬಾಡಿ ಕಟ್ಟಬೇಕಂದ್ರೆ ಇವ್ರ ಜೊತೆ ಬನ್ನಿ, ಕೆಲಸ ಸೂಪರ್ ಇದೆ ಸರ್. ಅವರು ಬಜೆಟಲ್ಲಿ ಕರೆಕ್ಟಾಗಿ ನೀವು ವರ್ಕ್ ಮಾಡಿ, ಕ್ವಾಲಿಟಿ ವರ್ಕ್ ಈ ಥರ ಫ್ಯೂಚರ್ಲಿ ಎಲ್ಲರಿಗೂ ಕೊಡಿ ಸರ್. ಓಕೆ ಸರ್, ನಿಮ್ಮ ಚಾನಲ್ ತೇರು ಬಂದರೆ ಮಾಡ್ಕೊಡ್ತೀವಿ. ಈ ಗಾಡಿ ಫ್ಲಿಪ್ಕಾರ್ಟ್ ನಿಮ್ಮ ಜೊತೆ ಮಾಡಿದ್ದಾರೆ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ಇದು ಟಾಟಾ ಎಸ್ ಮಾಡಲ್ ಬಂದು 2011 ಇದು ಬಂದು ಟಾಟಾ ಎಸ್ ಪಾನಿಪುರಿ ಫುಡ್ ಗಾಡಿಗೆ ಮಾಡ್ತಿರೋದು. ಓಕೆ ಸರ್, ಫುಲ್ SS ಅಲ್ಲೇ ಮಾಡಿದ್ದಾರೆ. ಫುಲ್ SS ಅಲ್ಲ, ಬಾಡಿ SS ಅಲ್ಲೇ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಪಾನಿಪುರಿ ಅಂಗಡಿನ SS ಮಾಡಿದ್ದಾರೆ. ಫುಲ್ ಬಾಡಿ SS ಅಲ್ಲೇ ಕಟ್ಟಿದ್ದಾರೆ ನೋಡಿ. ಮತ್ತೆ ಸರ್ ಇಲ್ಲಿ ಏನ್ ಸರ್ ಫ್ರೀಸರ್ ಎಲ್ಲ ಬರ್ತದೆ ಸರ್? ಇದು ಫ್ರೀಜರ್, ಇದು ಐಸ್ ಕ್ರೀಮ್, ಕಾನ್ಸೆಪ್ಟ್ ಪಾನಿಪುರಿ ವಿತ್ ಐಸ್ ಕ್ರೀಮ್. ಓಕೆ ಓಕೆ, ಇಲ್ಲಿ ನೋಡಿ ನೀವು ಸುಮಾರು ಪಾನಿಪುರಿ ಅಂಗಡಿ ಎಲ್ಲ ಕಡೆ ನೋಡೋದು. ಇಲ್ಲಿ ನೋಡಿ ಪಾನಿಪುರಿ ಅಂಗಡಿ ಪ್ಲಸ್ ಇವ್ರ ಜೊತೆ ಐಸ್ ಕ್ರೀಮು ಸಿಗ್ತದೆ. ಸೂಪರ್ ಆಗಿ ಒಂದು ಫ್ರೀಸರು ಇಲ್ಲಿ ಸೆಟ್ ಮಾಡಿದ್ದಾರೆ ನೋಡಿ. ಈ ಗಾಡಿಯಲ್ಲೇ, ಈ ಚಿಕ್ಕ ಗಾಡಿಲಿ ಅಷ್ಟು ಸೂಪರ್ ಆಗಿ ಬಾಡಿ ಕಟ್ಟಿ ಅಲ್ಲಿ ಫ್ರೀಸರ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಎಲ್ಲ ಸ್ಟೋರೇಜ್. ಈ ಕಡೆ ನೋಡಿ ಸ್ಟೀಲ್ ಕಂಪ್ಲೀಟ್ ಬಾಡಿ SS.
ಇಲ್ಲಿ ನೋಡಬಹುದು ಸ್ಟೋರೇಜ್ ಅಷ್ಟು ಕೊಟ್ಟಿದ್ದಾರೆ ನಿಮ್ಗೆ. ಮತ್ತೆ ಇಲ್ಲಿ ನೋಡಿ ರ್ಯಾಕ್ಗಳು ಫುಲ್ ರ್ಯಾಕ್ ಇಲ್ಲಿ ಇರುತ್ತೆ ನೋಡಿ. ಎಲ್ ಶೇಪ್ ರ್ಯಾಕ್ ಕೊಟ್ಟಿದ್ದಾರೆ, ಎಲ್ ಶೇಪ್ ರ್ಯಾಕು. ಮತ್ತೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ನಿಮ್ಗೆ ರ್ಯಾಕ್ ಇದೆ. ಪಾನಿಪುರಿ ಫುಲ್ ಸ್ಟೋರ್ ಮಾಡಿ ನೋಡಿ, ಎಷ್ಟು ಜಾಗ ಫ್ರೀ ಸ್ಪೇಸ್ ಇದೆ ನೋಡಿ. ಇಲ್ಲಿ ಫ್ರೀ ಸ್ಪೇಸ್ ನೋಡ್ಬೇಕಂದ್ರೆ LIC ಸರ್ಕಲ್ ಹತ್ರ ಇರುತ್ತೆ ಗಾಡಿ, ಯಾವಾಗ ಬಂದು ನೋಡ್ಬೋದು. ಇಲ್ಲೇ ನೋಡಿ ಸೆಟಪ್, ಅದು ಹೀಟಿಂಗ್ ಹೆಂಗೆ ಸೆಟ್ ಮಾಡಿದೆ ನೋಡಿ, ಸೂಪರ್ ಆಗೈತೆ. ಇಲ್ಲಿ ಒಂದು ಸ್ಟೋರೇಜ್ನು ಕೊಟ್ಟಿದ್ದೀವಿ ಸರ್. ಆ ಕಡೆ ಇಲ್ಲಿ ನೋಡಿ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಐತೆ ನಿಮ್ಗೆ ನೋಡಿ. ಫುಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಗೆ. ಎಲ್ಲ ಪಾನಿಪುರಿ ಅಂಗಡಿ ನೀವು ಮಾಡಬೇಕಂದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಗಾಡಿ ಐತೆ, ಬಾಡಿ ಮಾತ್ರ ಕಟ್ಕೊಳ್ಬೇಕು. ಗಾಡಿ ಬಾಡಿ ಬೇಕಂದ್ರೆ ಬಾಡಿ ರೆಡಿ ಮಾಡಿ ಕೊಡ್ತಾರೆ. ಫುಲ್ ಹೆಂಗನೂ ಕೊಡ್ತೀವಿ, ಗಾಡಿ ಜೊತೆನೇ ಬೇಕಂದ್ರೆ ಗಾಡಿ ಜೊತೆನೆ ಕೊಡ್ತೀವಿ, ಗಾಡಿ ತಂದು ಕೊಟ್ರೆ ಮಾಡ್ಕೊಡ್ತೀವಿ ಸರ್. ಇವರೇ ಕಸ್ಟಮರ್, ಇವರೇ ತಗೊಂಡಿರೋದು ಗಾಡಿ. ಕೇಳಿ ಯಾವ ತರ ಇದೆ ಪತಾರ. ಬೈ ನಿಮ್ಮ ಹೆಸರನ್ನ ಹೇಳಿ ಬೈ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಇವ್ರ ಹತ್ರ ಗಾಡಿ ಮಾಡಿಸಿ ಸುಮಾರು ಈಗ ಒಂದು 3-4 ತಿಂಗಳಾಗ್ತಾ ಇದೆ ಈಗ. ಓಕೆ ಓಕೆ ಬೈ. ಬಡ್ಜೆಟ್ ಫ್ರೆಂಡ್ಲಿ, ನಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕೆ ನಮ್ಮ ಇಮ್ಯಾಜಿನೇಷನ್ ಏನಿತ್ತು ಅದು ಫುಲ್ಫಿಲ್ ಆಗಿದೆ. ನಮಗೆ ಭಾಳ ಚೆನ್ನಾಗಿ ಗಾಡಿ ಬಂದಿದೆ. ನೋಡಿದವ್ರು ಯಾರು ಕೂಡ ಒಂದು ಫಾಲ್ಟ್ ಕೂಡ ಹೇಳೋದಿಲ್ಲ. ಹಿಂಗಿತ್ತು ಹಂಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಮಾಡ್ಬೋದಾಗಿತ್ತು. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ಪಾನಿಪುರಿ ಜೊತೆ ಐಸ್ ಕ್ರೀಮ್, ಡೀಪ್ ಫ್ರೀಜರ್ ಎಲ್ಲ ಬರಬೇಕು ಅಂತ ಆಸೆ ಇತ್ತು. ಆಯ್ತು, ಅದು ತಕ್ಕಂಗೆ ಮಾಡ್ಕೊಟ್ಟಿದ್ದೆ. ಭಾಳ ಖುಷಿ ಇದೆ. ಮತ್ತೆ ಫ್ಲೆಕ್ಸಿಬಲ್ ಇದ್ದಾರೆ. ಯಾವುದೇ ವಿಚಾರ ಆದ್ರೂ ನಾವು ಗೊತ್ತಿಲ್ಲದೆ ಇರೋದು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಕೇಳಿದ್ರೆ ಸಜೆಷನ್ ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಯಾವುದೂ ಇಲ್ಲ ಅಂತ ಹೇಳಲ್ಲ, ಕ್ಲೀನಾಗಿ ಮಾಡ್ಕೊಡ್ತಾರೆ. ನಿಮ್ಮ ಮೇನ್ ಥಿಂಗ್ ಸರ್, ನಿಮ್ಮ ಒಂದು ಬಜೆಟ್ ಆಯ್ತು, ಆ ಬಜೆಟ್ ಅಲ್ಲೇ SS ಬಾಡಿ ಕೆಟ್ಟಿ ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಮಾಡಿಸ್ಕೊಡ್ತಾರೆ. ಮತ್ತೆ ಗಾಡಿ ಇದೆಲ್ಲ ಕೆಲಸ ರೆಡಿ ಆಗಿ ಎಷ್ಟು ದಿನ ಸಮಯ ತಗೊಂಡಿದ್ದಾರೆ? ಇದು ಬಹಳ ಬೇಗ ಆಗೋಯ್ತು ಸರ್. ಏನೊಂದು 20 days ನಮ್ಮ ಬಾಡಿ ಎಲ್ಲ ಆಗೋಯ್ತು. ಹೌದಾ? ಡೀಪ್ ಫ್ರೀಜರ್ ಮಾತ್ರ ಸ್ವಲ್ಪ ಟೈಮ್ ತಗೊಂತು, ಬೇರೆ ಇದಾಗಿರೋದ್ರಿಂದ. ಓಕೆ ಓಕೆ. ಡೀಪ್ ಫ್ರೀಜರ್ ಮಾತ್ರ ಸ್ವಲ್ಪ ಟೈಮ್ ತಗೊಂಡ್ ಅಷ್ಟೇ. ಏನ್ ನಿಮ್ಗೆ ಒಂದ್ ತಿಂಗಳಲ್ಲೇ ಅವ್ರು ಮನ್ಸು ಮಾಡಿದ್ರೆ 20 days 1 month ಅಲ್ಲ ಕೆಲಸ ಮುಗಿಸ್ಕೊಟ್ಬಿಡ್ತಾರೆ. ಕಂಪ್ಲೀಟ್ ಅವ್ರದೇ, ಕಂಪ್ಲೀಟ್ ಫುಲ್ ಕಾಂಟ್ರಾಕ್ಟ್ ಅವ್ರದೇನೆ. ನಾವು ಅದೇ ಲಾಸ್ಟ್ ಅಲ್ಲಿ ಕೀ ಕೊಟ್ರು ಅಷ್ಟೇನೆ ಗಾಡಿ ಎತ್ಕೊಂಡು. ಹಂಗೇನಾ ಫುಲ್? ಸೊ ಗಾಡಿ ಅವ್ರ ಜೊತೆ ತಗೊಂಡಿದ್ರಾ? ಇದು ಯಾವ ಮಾಡೆಲ್ ಗಾಡಿ ಸರ್ ಇದು? 2011 ಗಾಡಿ ಇದು. ಗಾಡಿ ತೋರಿಸಿದ್ರು, ಈ ತರ ಈ ರೀತಿ ಇದೆ ಅಂದ್ಬಿಟ್ಟು. ಆಯ್ತು ಸರಿ ಮಾಡಿ ಅಂತ ಹೇಳಿದ್ವಿ ನಾವು. ಓಕೆ ಓಕೆ. ಅದಾದ್ಮೇಲೆ ಒಂದು 20 days 20 days ಅಲ್ಲಿ ಗಾಡಿ ಫಿನಿಶೇ ಆಗೋಯ್ತು. ಗಾಡಿ ಫಿನಿಶ್ ಆಯ್ತು. ಆಮೇಲೆ ಒಂದು 10 days ಸಣ್ಣ ಪುಟ್ಟ ಇರ್ತದಲ್ಲ, ಅದೆಲ್ಲ ಲೈಟಿಂಗ್ ಅದು ಇದು ಅನ್ಕೊಂಡು ಒಂದು 10 days ತಗೋದು. ಓಕೆ ಸರ್. ಗಾಡಿ ಮೆಕ್ಯಾನಿಸಮ್ ಹೆಂಗೆ? ಮೂವ್ಮೆಂಟ್ ಅಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ಅಲ್ಲ? ಏನು ಎಂಜಿನ್ ಇದೆಲ್ಲ ಏನು ಇಲ್ಲ. 2 ಸತಿ ಹೀಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಚಕ್ಕಂದ ಗಾಡಿ ಸ್ಟಾರ್ಟ್ ಆಗುತ್ತೆ. ಏನು ಇವತ್ತರ ಮೆಕ್ಯಾನಿಸಮ್ ಏನು ಪ್ರಾಬ್ಲಮ್ ಬಂದಿಲ್ಲ. ಗಾಡಿ ಅವ್ರ ಜೊತೆ ತಗೊಂಡಿದ್ರ? ಸ್ವಲ್ಪ ಹಳೆಯ ಮಾಡಲ್, 14 ವರ್ಷ ಆಗಿದೆ ಗಾಡಿ ಇದು. ಇಲ್ಲ, ಅವ್ರು ಹೇಳಿದ್ರು 2ನೇ ಗಾಡಿ ನಾವು ಮಾಡಿಸಿರೋದು ಇದು. ಇನ್ನೊಂದು ಗಾಡಿ ಇದೆ ಓಮ್ನಿ, ಅದು ಚೆನ್ನಾಗಿದೆ. ಅವರು ಗಾಡಿ ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗೈತೆ ಅಂತ ಹೇಳಿರೋದು. ಇದುವರೆಗೂ ಯಾವ್ದು ನಮ್ಗೆ ಫೇಲ್ ಆಗಿಲ್ಲ, ಚೆನ್ನಾಗಿ. ಹೌದು, ಆ ರೀತಿ ಯಾವತ್ತೂ ಮಾಡಿಲ್ಲ. ಅದೊಂದು ಗ್ಯಾರಂಟಿ, ಏನು ತೊಂದರೆ. ಓಕೆ ಓಕೆ ಓಕೆ. ಮೆಕ್ಯಾನಿಸಮ್ ಇದುವರೆಗೂ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ವಿತ್ ಗಾಡಿ ಜೊತೆನೆ ಸರ್ ಜೊತೆ ತಗೊಂಡಿದ್ದಾರೆ. ಫುಲ್ ಪಾನಿಪುರಿ ಅಂಗಡಿ ಎಲ್ಲ ಫುಲ್ SS ಅಲ್ಲೇ ಬಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸರ್ ನಿಮ್ಮ ಕಸ್ಟಮರು ಇದು ಎಲ್ಲ ಅವ್ರ ರಿಕ್ವೈರ್ಮೆಂಟ್ ಬಗ್ಗೆ ಸೂಪರ್ ಆಗಿ ಡಿಸೈನ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮೇನ್ ಗಾಡಿ ನಿಮ್ಮ ಜೊತೆ ತಗೊಂಡು ಅವರೇ ಹೇಳ್ತಾರೆ ಗಾಡಿ ಮೆಕ್ಯಾನಿಸಮ್ನ ಚಲೋ ಇದೆ ಅಂತ. ಈ ತರ ಫ್ಯೂಚರ್ ಕಸ್ಟಮರ್ಸ್ ಹಳೆ ಗಾಡಿ ಲೋ ಮಾಡೆಲ್ನ ಎಂಜಿನ್ ಎಲ್ಲ ನೋಡಿ ಕೊಡಿ ಸರ್ ನೀವು. ಓಕೆ ಸರ್. ಇದೆ ಸರ್, ನಮ್ಮ ಹತ್ರ ಇದೆ ಅಂತಲ್ಲ, ಯಾವ ಗಾಡಿ ತಗೊಂಡ್ರು ಸರ್ ಕಂಡೀಷನ್ನು, ಇಂಜಿನ್ ಕಂಡೀಷನ್ ಇರುತ್ತೆ, ಬ್ಯಾಟ್ರಿ ಹೊಸ ಇರುತ್ತೆ, ಟೈರು, ಮೆಕ್ಯಾನಿಸಮ್ ಸೂಪರ್ ಆಗಿ ಕೊಡ್ತೀವಿ ಸರ್. ಬೇಕಂದ್ರೆ 4 ಕರ್ಕೊಂಡು ತೋರಿಸ್ಕೊಂಡು ತಗೊಂಡೋಗ್ಲಿ. ಯಾಕಂದ್ರೆ ನಿಮ್ ಕಡೆಯಿಂದ ಯಾರು ತಗೊಂಡೋಗ್ತಾರ ಅವ್ನ ಕಡೆಯಿಂದ 4-5 ಜನ ಬರ್ಬೇಕು ನಮ್ಗೆ. ಸರಿಯಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ತಿರ್ಗಾ ಬರಲ್ಲ ಕಸ್ಟಮರು. ಆ ತರ ಒಂದು ಪದಾರ್ಥ ಕೊಟ್ರೆ ವೇಸ್ಟ್ ಅಲ್ವಾ? ಎಲ್ಲ ಬಳಿಬೇಕು, ಆ ತರ ಪದಾರ್ಥ ಕೊಡಬೇಕು. ಖಂಡಿತ. ಡಬ್ಲ್ಯೂಸ್ ಬಾಯ್, ನಿಮ್ಮ ನಂಬರ್ ನಿಧಾನಕ್ಕೆ ಜ್ವರ ಹೇಳಿ ಬಾಯ್. ಕಸ್ಟಮರ್ಸ್ ವಿಡಿಯೋ ನೋಡೋ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂಬರ್ ನಿಧಾನಕ್ಕೆ ಜ್ವರ ಹೇಳಿ ಸರ್. ನಮ್ಮ ನಂಬರ್ ಬಂದು 9741835105. ಓಕೆ ಫೈನ್. ನಮ್ಮ ಬಾಯ್ ನಂಬರನ್ನು ಕೊಟ್ಟಿದ್ದಾರೆ, ಅದೇ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಅವರು ಗರಾಜ್ಗೆ ಹೋಗಿ ಭೇಟಿಯಾಗಿ ಗಾಡಿ ಜೊತೆನೇ ಬೇಕಂದ್ರೆ ಗಾಡಿನೂ ಸೂಪರ್ ಗಾಡಿ. ನಿಮ್ಗೆ ಬಜೆಟಲ್ಲೇ ಗಾಡಿ ರೆಡಿ ಮಾಡಿಕೊಡ್ತಾರೆ. ಸ್ವಲ್ಪ ಲೋ ಬಜೆಟ್ ಗಾಡಿ ನೀವು ತೊಗೊಂಡಾலும் ಗಾಬರಿ ಆಗೋದು ಬೇಡ. ಲೋ ಮಾಡಲ್ ಗಾಡಿನಾಳು ಮೆಕ್ಯಾನಿಸಮ್ ಚಲೋ ಇರೋದು, ಇಂಜಿನ್ ವರ್ಕಿಂಗ್ ಕಂಡೀಷನ್ ಗಾಡಿನೇ ಬಾಯ್ ಮಾಡಿಕೊಡ್ತಾರೆ. ಹೀಗೆ ನೋಡಿ, ಇದು 14 ವರ್ಷ ಆಗಿದೆ ಮಾಡಲ್ ಇದು, 2011 ಮಾಡಲ್ ಇದು. ಗಾಡಿ ಮೆಕ್ಯಾನಿಸಮ್, ಡ್ರೈವಿಂಗ್ ಮೆಕ್ಯಾನಿಸಮ್ ಏನು ಪ್ರಾಬ್ಲಮ್ ಇಲ್ಲ. 3 ತಿಂಗಳು 4 ತಿಂಗಳು ಅವ್ರು ಯೂಸ್ ಮಾಡ್ತಾರೆ. ಎಲ್ಲ ಮೆಕ್ಯಾನಿಸಮ್ ಸೂಪರ್ ಇದೆ ಹೇಳ್ತಾರೆ.
ಸೊ ಇವ್ರ ಜೊತೆ ಬಂದು ನೀವು ಧೈರ್ಯವಾಗಿ ಗಾಡಿ ಬಾಡಿ ಕಟ್ಸ್ಬೇಕು. ಗಾಡಿ ಬೇಕಂದ್ರೆ ಲೋ ಮಾಡೆಲ್ ಇವ್ರ ಜೊತೆ ನೀವು ತಗೊಳ್ಬೋದು. ಆ ಮೆಕ್ಯಾನಿಸಮ್ ಇವ್ರ ಗ್ಯಾರಂಟಿ. ಆಲ್ರೆಡಿ ಗಾಡಿ ತಗೊಂಡವರು ಅವರೇ ಹೇಳ್ತಾರೆ, ಕಸ್ಟಮರ್ ಹೇಳ್ತಾರೆ ಗಾಡಿಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸೂಪರ್ ಆಗಿದೆ. ಆಮೇಲೆ ಇದು ಗಾಡಿ ನೋಡ್ಬೇಕಂದ್ರೆ LIC ಸರ್ಕಲ್ ಹತ್ರ ಬಂದು ನೋಡ್ಕೋಬಹುದು. ಆಮೇಲೆ ಮಸಾಲೆನು ಚೆನ್ನಾಗಿ ಮಾಡ್ತಾನೆ ಇವನು, 2-3 ಐಟಮ್ ಮಾಡ್ತಾನೆ. ಆಮೇಲೆ ಐಸ್ ಕ್ರೀಮು ಕಮ್ಮಿ ಅಂದ್ರೆ ಒಂದ್ 20 ಐಟಮ್ ಮಾಡ್ತಾನೆ. ಸೂಪರ್ ಆಗಿ ಇರತ್ತೆ, ಬಂದು ತಿನ್ನಿ, ಗಾಡಿ ಹೆಂಗೆ ನೋಡ್ಕೊಂಡು ಹೋಗಿ. ಸರ್ ಮತ್ತೊಂದು ನಿಮ್ಮ ಕ್ಲೈಂಟ್ ಜೊತೆ ಭೇಟಿ ಆಗ್ತಾನೆ. ಇದು ಯಾವ ಮಾಡೆಲ್ ಗಾಡಿ ಯಾವ ಕೊಟ್ಟಿರಿ ಸರ್? ಸರ್ ಇದು 2010 ಮಾಡಲು ಟಾಟಾ ಎಸ್. 1.5 ವರ್ಷ ಮೇಲೆ ಇತ್ತು ಗಾಡಿ ಕೊಟ್ಟಿವಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಕೇಳ್ಕೊಳ್ಳಿ ಗಾಡಿ ಕಂಡೀಷನ್ ಹೆಂಗಿದೆ, ಗಾಡಿ ಪದಾರ್ಥ ಹೆಂಗಿದೆ, ಯೂಸ್ ಮಾಡ್ತಾ ಇದಾರೆ ಅಣ್ಣ ಅವರು. ಒಂದ್ಸತಿ ಅವ್ರ ಹತ್ರ ಕೇಳ್ಕೊಂಡ್ರೆ ಒಳ್ಳೇದು. ಓಕೆ ಫೈನ್. ಸ್ನೇಹಿತರೆ ನೋಡಿ, ಇವ್ರು ತಗೊಂಡ್ ಸುಮಾರು 1.5 ವರ್ಷ ಆಯ್ತು. 2 ವರ್ಷ ಆಯ್ತು. 2 ವರ್ಷ ಆಗಿದೆ ಅಂತ ಹೇಳ್ತಾರೆ. ಸರ್ ಹೆಂಗೆ ಸರ್ 2 ವರ್ಷದ ಗಾಡಿ ಹೆಂಗೆ ಪರ್ಫಾರ್ಮೆನ್ಸ್ ಹೆಂಗೆ ಆಯ್ತು ಸರ್? ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಇಂಟೀರಿಯರ್ಸ್ ಎಲ್ಲ ಪಕ್ಕ ನೀಟ್ ಆಗದಲ್ಲ ಸರ್? ಎಲ್ಲ ನೀಟಾಗಿ. ಆಲ್ಮೋಸ್ಟ್ 7 ವರ್ಷ ಇಂಟೀರಿಯರ್ಸ್ ಎಲ್ಲ ಪಕ್ಕ ಇದೆ, ಏನು ರಸ್ಟಿಗೆ ಏನಿಲ್ಲ. ಕಂಪ್ಲೀಟ್ SS ಬಾಡಿ ಮಾಡಿದ್ದು ಫುಲ್. ಹೌದು ಅಲ್ವಾ ಸರ್? ಹೌದು. ಓಕೆ ಫೈನ್. ಹಿಂಗೆ ನೋಡಿ, ಇದು ಕಂಪ್ಲೀಟ್ SSL ಆಗಿದೆ, ಇವ್ರ ಜೊತೆನೆ ಮಾಡಿದ್ದು. 2 ವರ್ಷ ಈಗ ಆಗ್ತಾ ಇದೆ. ಮೈಕ್ 2 ವರ್ಷ ಆಯ್ತು. 2 ವರ್ಷ ಆಗಿದೆ ನೋಡಿ. ಕಂಡೀಷನ್ ಹೆಂಗೆ ಇದೆ ಅಂತ ಎಲ್ಲ ಪರ್ಫೆಕ್ಟ್ ಇದೆ. SS ಬಾಡಿಯೇ ಮಾಡಿದ್ದು. ಈಗ ನೋಡಿ 2 ವರ್ಷ ಆಗಿದ್ದು, ಕ್ವಾಲಿಟಿ ಹಂಗೇನೆ ಐತೆ, ಏನು ಡ್ಯಾಮೇಜ್ ರಸ್ಟಿಗೆ ಏನೂ ಆಗಿಲ್ಲ. ಇದು SS ರಸ್ಟ್ ಹಿಡಿಯಲ್ಲ ಆ್ಯಕ್ಚುಲಿ. 2 ವರ್ಷ ಆಗಿದ್ದು ಕ್ವಾಲಿಟಿ ಹಂಗೆ ಐತೆ. ಇಲ್ಲೇ ನೋಡ್ಬೋದು, ಇದು JSS ಮೆಡಿಕಲ್ ಡೆಂಟಲ್ ಕಾಲೇಜ್ ಹತ್ರನೇ ಇವ್ರು ಪಾರ್ಕ್ ಮಾಡಿದ. ಇವ್ರ ಗಾಡಿ ದೋಸೆ ಗೀಸೆ ಎಲ್ಲ ಸಿಗ್ತಾ ಇರಲಿ ಸರ್. ನೀವು ಏನು ಸಿಗ್ತಾ ಇದೆ ಇಲ್ಲಿ ಹೋಟೆಲಲ್ಲಿ? 40 ಥರ ದೋಸೆ ಇದೆ, ರೈಸ್ ಬಾತ್ ಇದೆ, ಇಡ್ಲಿ ಇದೆ, ಸ್ಪೆಷಲ್ ಬಂದು ಪಾಲಕ್ ಪನ್ನೀರು, ಸೀಸನ್ ಪನ್ನೀರು, ಪಿಜ್ಜಾ ದೋಸೆ ಎಲ್ಲ ಇದೆ. ಓಕೆ ಫೈನ್. ನೋಡಿ ಇಷ್ಟು ವೆರೈಟಿ ಫುಡ್ ಎಲ್ಲ ಇವ್ರ ಜೊತೆ ಸಿಗುತ್ತೆ. ಇದು ಬನ್ನಿ ಮಂಟಪ JSS ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹತ್ರ ಇವ್ರು ಪಾರ್ಕ್ ಮಾಡ್ತಾರೆ. ಬನ್ನಿ ಇವ್ರ ಜೊತೆ ತಗೊಳ್ಳಿ, ಎಲ್ಲ ಸೂಪರ್ ಟೇಸ್ಟ್ ಆಗುತ್ತೆ. ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇವ್ರ ಜೊತೆ ಬರ್ತಾರೆ. ನೀವು ಒಂದು 7:30-8 ಗಂಟೆಗೆ ಬನ್ನಿ, ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲಿ ಇರ್ತಾರೆ. ಅದು ಮಾತ್ರ ಎಲ್ಲ ಫುಲ್ ಫ್ಯಾಮಿಲಿ ಕಾರಲ್ಲಿ ಬಂದು ಇವ್ರ ಜೊತೆ ಒಂದು ಎಲ್ಲ ತಗೊಳ್ತಾರೆ. ದೋಸೆ ಎಲ್ಲ ಸೂಪರ್ ಆಗೈತೆ. ಸೊ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ. ಗಾಡಿ ನೋಡಿ 2 ವರ್ಷ ಆಗಿತ್ತು, ಇನ್ನೂ ಸೂಪರ್ ಕಂಡೀಷನ್ ಆಯ್ತು. ಗಾಡಿ ನೋಡಿ, ಇದು ಪ್ಯಾಸೆಂಜರ್ ಆಟೋಲ್ಲೇ ಬಾಡಿ ಕಟ್ಟಿ ಕೊಟ್ಟಿದ್ದಾರೆ. ಪಾನಿಪುರಿ ಅಂಗಡಿನ ನೋಡಿ ಎಷ್ಟು ಸೂಪರ್. ಇಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಎಲ್ಲ ನೋಡಿ, ಸ್ವಲ್ಪ ಕತ್ತಲು ಕಾಣಿಸ್ತಿಲ್ಲ. ಸ್ಟೋರೇಜ್ ಸ್ಪೇಸ್ ತುಂಬ ದೊಡ್ಡದಾಗೈತೆ. ಮತ್ತೆ ಇಲ್ಲಿ ಬಾಡಿ ನೀವು ನೋಡ್ಬೋದು, ಬೇಕಾದ್ರೆ ಲೈಟ್ ಹೀಗೆ ನೋಡಿ ಸ್ಟೋರೇಜ್ ಸ್ಪೇಸ್ ಎಷ್ಟಿದೆ ಅಂತ. ಇಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸು ಪ್ಯಾಸೆಂಜರ್ ಆಟೋಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸು ಮತ್ತೆ ಇಲ್ಲಿ ಮೇನ್ ಇಲ್ಲಿ ನೋಡ್ಬೋದು ಎಲ್ಲ ಸರ್. ಇದೆಲ್ಲ SS ಸರ್ ಇದು? ಎಲ್ಲ SS ಸರ್ ಇದು. ಲೈಟ್ ಎಲ್ಲ ನೋಡಿ ಅಷ್ಟು ನೀಟ್ ಆಗಿದೆ. ಫಿನಿಶಿಂಗ್ ಎಲ್ಲ ನೋಡಿ, ಇಲ್ಲಿ ನೋಡ್ಬೋದು ನಿಮ್ಗೆ ರ್ಯಾಕ್ ಎಕ್ಸ್ಟ್ರಾ. ಇಲ್ಲಿ ರ್ಯಾಕ್ ಐತೆ, ಮುಂದೆ ನೋಡಿ ಇಲ್ಲಿಯೂ ರ್ಯಾಕ್ ಐತೆ. ಸ್ಟೋರೇಜ್ ಸ್ಪೇಸ್ ಅಷ್ಟು ಕೊಟ್ಟಿದ್ದಾರೆ. ಫುಲ್ ವರ್ಕ್ ತುಂಬ ನೀಟಾಗಿ. ಲೈಟ್ಸ್ ನೋಡ್ಬೋದು, ಇಲ್ಲಿನೂ ಒಂದು 2 ಲೈಟ್ಸ್ ಕೊಟ್ಟಿದ್ದಾರೆ. ಸುಮಾರು ಲೈಟ್ಸ್ ಇದೆ, ಅಷ್ಟು ಬ್ರೈಟ್ ಆಗಿ ಲೈಟ್ ಎಲ್ಲ ಇದೆ. ಸ್ಟೋರೇಜ್ ಸ್ಪೇಸು ಮತ್ತು ಫಿನಿಶಿಂಗ್ ಕ್ವಾಲಿಟಿ ವರ್ಕ್ ನೋಡಿ, ಒಂದು ಪ್ಯಾಸೆಂಜರ್ ಆಟೋಲ್ಲೇ ಎಷ್ಟು ಸೂಪರ್ ಆಗಿ ಬಂದಿದೆ. ಎಕ್ಸ್ಟೀರಿಯರ್ ಡಿಸೈನ್ ಕೂಡ ನೀವು ನೋಡ್ಬೋದು, ಇಲ್ಲಿ ಡಿಸೈನ್ ಎಲ್ಲ ಕೊಟ್ಟಿದೆ ನೋಡಿ. ಡಿಸೈನ್ ಎಲ್ಲ ಸೂಪರ್ ಆಗೈತೆ. ಗ್ಲಾಸ್ ಅಲ್ಲಿ ನೋಡಿ ನಿಮಗೆ ಸ್ಟಿಕ್ಕರ್ ಆರ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಂದಿ ವಿನಾಯಕ ಎಲ್ಲ ಹಾಕಿದ್ದಾರೆ. ಸೂಪರ್ ಆಗೈತೆ. ಫುಲ್ ಫಿನಿಶಿಂಗ್ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ವರ್ಕ್ ತುಂಬ ಕ್ವಾಲಿಟಿಯಾಗಿ ಅವ್ರು ಮಾಡ್ತಾರೆ ನೋಡಿ. ಪ್ಯಾಸೆಂಜರ್ ಆಟೋ ಅಲ್ಲೇ ಸೂಪರ್ ನೀಟಾಗಿ ಮಾಡಿದ್ದಾರೆ. ಆಟೋ ಮೆಕ್ಯಾನಿಸಮ್ನು ಹೇಳ್ಬೋದು. ಹಳೆ ಆಟೋನ ಇವತ್ತವರೆ ಸೂಪರ್ ಆಗೈತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನೋಡಿ. ಎಷ್ಟು ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ.